ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರನೂ ಕೂಡ ಸಾರಿನ ಕೇಳಬೇಕು. ಸೊ ಯಾಕಂದರೆ ತುಂಬ ದಿನಗಳಾಯಿತು ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ. ಬಟ್ ಫ್ರೀಕ್ವೆಂಟಾಗಿ ತುಂಬ ಜನ ಡಿ ಎಮ್ ಮಾಡ್ತಾ ಇದ್ರಿ, ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡುತ್ತಲ್ಲ ಲೆಂತಿ ವ್ಲಾಗ್ನ ಅಂತ. ಬಟ್ ನಾನು ಶಾರ್ಟ್ಸ್ನ ಆಲ್ಮೋಸ್ಟ್ ಡೈರಿನೂ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಂದು ಟೈಮ್ ವಾರಕ್ಕೆ ಒಂದು 2-3 ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಶಾರ್ಟ್ಸ್ ವಿಡಿಯೋಗೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಲೆಂತಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಟ್ರಾವೆಲ್ ವ್ಲಾಗ್, ಇನ್ನು ಒಂದು 3-4 ವಿಡಿಯೋ ಟ್ರಾವೆಲ್ ವ್ಲಾಗಿಗೆ ಬರುತ್ತೆ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೈಸೂರಿಗೆ ಅಂದರೆ ಪಕ್ಕದ ಬ್ಯಾಂಗ್ಳೂರಿಂದ ಮೈಸೂರಿಗೆ ಒಂದು 3 hours ಜರ್ನಿ ಅಷ್ಟೇ. ಸೊ ಮೈಸೂರಿಗೆ ಒಂದು ಸಣ್ಣದಾಗಿ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಇಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಸೊ ಇವತ್ತು ಮೈಸೂರಿಗೆ ಹೋಗ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಆದರೆ ಫಸ್ಟ್ ಡೇನೇ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ ಅಂತ ಎಲ್ಲರೂ ಕೂಡ ಡೈರೆಕ್ಟಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ ದರ್ಶನ ಮಾಡ್ಕೊಂಡು ಇನ್ನೇನೇನು ಪ್ಲೇಸ್ ಇದೆ ಮೈಸೂರಲ್ಲಿ, ಸೊ ಆ ಪ್ಲೇಸಸ್ನೆಲ್ಲ ನಾವು ಕವರ್ ಮಾಡೋಣ ಅಂತ. ಸೊ ಮಾರ್ನಿಂಗ್ ಆಗಿರೋದ್ರಿಂದ ಏನೂ ಕೂಡ ತಿಂದಿರಲಿಲ್ಲ ಯಾರೂ ಕೂಡ, ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿರೋದಷ್ಟೇ. ಸೊ ಮಕ್ಕಳಿಗೆ ತುಂಬಾ ಹಸುವಾಗಿತ್ತು. ಬಟ್ ದರ್ಶನ ಮಾಡ್ಕೊಂಡು ಆದಮೇಲೆ ನಾವು ಟಿಫನ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ಹೊಟ್ಟೆ ಹಸಿವಿಗೆ ಬ್ರೇಕ್ ಹಾಕಿದ್ವಿ. ಸೊ ಇವಾಗ ಬೆಟ್ಟ ಸೈಡ್ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ರೋಡ್ಸ್ ಆ್ಯಂಡ್ ಗ್ರೀನರಿ ಕೂಡ ಅಷ್ಟೇ ಇದೆ. ಸೊ ಮೈಸೂರಲ್ಲಿ ಅದೊಂದು ಪ್ಲಸ್ ಪಾಯಿಂಟು. ತುಂಬಾ ಕಾಮ್ ಆಗಿರುತ್ತೆ. ಮೈಸೂರು ಅಂದ ತಕ್ಷಣ ನಂಗೆ ಫಸ್ಟ್ ನೆನಪಾಗೋದೆ ಕಾಮ್ನೆಸ್. ತುಂಬಾ ಕಾಮ್ ಆಗಿರುತ್ತೆ. ತುಂಬಾ ಟ್ರಾಫಿಕ್ ಆಗಿರ್ಬೋದು, ಇಲ್ಲ ಜನಗಳಾಗಿರ್ಬೋದು, ತುಂಬಾ ಹೆವಿ ಕ್ರೌಡ್ ಇರುತ್ತೆ ಎಲ್ಲಿ ಯಾವ ಪ್ಲೇಸಿಗೆ ಹೋದ್ರೂ ಕೂಡ. ಬಟ್ ಮೈಸೂರು ಅಂತ ಬಂದರೆ ಒಂದು ಸ್ವಲ್ಪ ಕೂಲೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಕ್ಲೀನೆಸ್ಟ್ ಪ್ಲೇಸ್ ಕೂಡ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಕ್ಲೀನ್ ಇರುತ್ತೆ ಮೈಸೂರಲ್ಲಿ. ನಾವು ಆಲ್ಮೋಸ್ಟ್ 4:30ಗೆ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಿಗೆ ಕಡೆಗೆ ಜರ್ನಿನ. ಸೊ 8:30-9 o'clock ಒಳಗಡೆ ನಾವು ಚಾಮುಂಡೇಶ್ವರಿ ಬೆಟ್ಟನ ನಾವು ರೀಚ್ ಆಗಿದ್ವಿ. ತಾಯಿ ದರ್ಶನಕ್ಕೆ ಹೋಗುವಂತಹ ದಾರಿಯಲ್ಲೇ ಪ್ರತಿಯೊಂದು ಹೂವು ಹಣ್ಣು ಎಲ್ಲದೂ ಕೂಡ ಸೆಟ್ ಮಾಡಿ ಬುಟ್ಟಿಯಲ್ಲಿ ಇಟ್ಟಿರ್ತಾರೆ. ಸೊ ಒಂದು ಬುಟ್ಟಿ ತೊಗೊಂಡ್ರೆ ಸಾಕಾಗುತ್ತೆ, ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ಪೂಜಾ ಐಟಮ್ಸು ಕೂಡ. ಸೊ ಹಾಗಾಗಿ ನಾವು ಸ್ಲಿಪ್ಪನ್ನು ಅಲ್ಲೇ ರಿಮೂವ್ ಮಾಡಿ ಒಂದು ಬುಟ್ಟಿನ ತೊಗೊಂಡ್ವಿ. ಸೊ ಕಮಲ ಆಗಿರ್ಬೋದು, ಹೂವು ಆಗಿರ್ಬೋದು ಎಲ್ಲದೂ ಕೂಡ ಇರುತ್ತೆ. ಸೊ ಮಡ್ಲಕ್ಕಿ ಅನ್ನೋದು ಸಪ್ರೇಟ್ ಇರುತ್ತೆ. ಸೊ ಮಡ್ಲಕ್ಕಿನಾದರೂ ನೀವು ಎಕ್ಸ್ಟ್ರಾ ತೊಗೋಬೋದು, ಇಲ್ಲ ನಾರ್ಮಲ್ ಆಗೋದು ತೊಗೋಬೋದು. ಸೊ ತುಂಬಾ ಚೆನ್ನಾಗಿ ಆ್ಯಂಡ್ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವು ಯಾವುದೇ ಒಂದು ಪೂಜಾ ಐಟಮ್ನೂ ಕೂಡ ಹುಡುಕುವಂಥ ನೆಸೆಸರಿ ಇರಲ್ಲ. ಆ್ಯಂಡ್ ಅಲ್ಲಿ ತುಂಬ ಥರದ ಶಾಪ್ಗಳು ನೋಡಿದೆ, ತುಂಬ ಚೆನ್ನಾಗಿದ್ದು. ಕೆಲವೊಂದೆಲ್ಲ ವುಡ್ಡಲ್ಲಿ ವರ್ಕ್ ಮಾಡಿರೋದೆಲ್ಲ. ಸೊ ನಾನು ಹಾಗೇ ನೋಡ್ಕೊ ಬರ್ತಾ ಇದ್ದೆ. ಆ್ಯಂಡ್ ನನಗೆ ಹಣ್ಣು ಕಾಯಿ ಎಲ್ಲ ಬುಟ್ಟಿಯಲ್ಲಿ ಜೋಡಿಸಿರ್ತಾರಲ್ಲ, ಅದು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ. ಪ್ರತಿಯೊಂದಲ್ಲೂ ಕೂಡ, ಪ್ರತಿಯೊಂದು ಬುಟ್ಟಿಲೂ ಕೂಡ ತಾವರೆ ಹೂ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಸೊ ನಾವು ಕೂಡ ಹಣ್ಣು ಕಾಯಿಗೆ ಒಂದು ಬುಟ್ಟಿ ತೊಗೊಂಡ್ವಿ. 7:30, 8 o'clock ದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ನಾವು 9:30 ಹಾಗೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಜನ ಕೂಡ ಕಮ್ಮಿ ಇದ್ದರು. ಬಟ್ 10 o'clock ಮೇಲೆ ಅಂತೂ ತುಂಬಾ ಹೆವಿ ಕ್ರೌಡ್ ಆಯಿತು ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಜನ ಇದ್ದಾರೆ ಇಲ್ಲೂ ಕೂಡ. ಆ್ಯಂಡ್ ಟೆಂಪಲಲ್ಲೂ ನೋಡಿ ನೀವು ಎಷ್ಟು ಕಡಿಮೆ ಜನನ ನೋಡ್ಬೋದು ಇವಾಗ. ಸೊ ಒನ್ಸ್ ನಾವು ದರ್ಶನ ಮಾಡ್ಕೊಂಡು ಔಟ್ಸೈಡ್ ಬರ್ತೀವಿ, ನಿಜವಾಗ್ಲೂ ಶಾಕ್ ಆಯಿತು. ಯಾಕಂದರೆ ಎಷ್ಟು ಕ್ರೌಡ್ ಇತ್ತು ಗೊತ್ತಾ. ಇವಾಗೇನಾದರೂ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ರೆ ತುಂಬಾ ಟೈಮ್ ಆಗೋಗೋದು. ಸೊ ಅಗಸ್ತ್ಯ ಚಿಕ್ಕವನಾಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿತ್ತು ಆ ಲೈನಲ್ಲಿ ನಿಂತ್ಕೊಂಡು ಮಾಡೋದಕ್ಕೆ. ಸೊ ಅಲ್ಲಿ ಟಿಕೆಟ್ ಅವೈಲೇಬಲ್ ಕೂಡ ಇರುತ್ತೆ. ಸೊ 2 ಥರ ಟಿಕೆಟು. ಸೊ 30 rupees ಟಿಕೆಟ್ ಆ್ಯಂಡ್ 100 rupees ಟಿಕೆಟ್. ಸೊ 100ದು ತೊಗೊಂಡ್ರೆ ನೀವು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಸೊ 30 rupeesಗೆ ತುಂಬಾ ಒಂದು ಲೆಂತಿಯಾದ ಕ್ಯೂ ಇತ್ತು. ಫೈನಲಿ ತಾಯಿ ದರ್ಶನ ಮಾಡ್ಕೊಂಡಾಯಿತು. ಸೊ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ತುಂಬ ದಿನಗಳಿಂದ ಅಂದ್ಕೊಂಡಿದ್ದು ಇವತ್ತಾಯಿತು ಅಂತ ತುಂಬಾ ಖುಷಿ ಆಯಿತು ಮನಸ್ಸಿಗೆ. ಹಾಗೆಯೇ ಕೆಲವೊಂದು ಶಾಪ್ಗಳೆಲ್ಲ ಓಪನ್ ಆಗ್ತಾ ಇತ್ತು ಸ್ಟಿಲ್. ಕೆಲವೊಂದು ಶಾಪ್ಗಳು ಇನ್ನೂ ಓಪನೇ ಆಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಬೆಳಿಗ್ಗೆ ಆಗಿರೋದ್ರಿಂದ, ಬೇಗ ಆಗಿರೋದ್ರಿಂದ ಒಂದು 10 o'clock ಮೇಲೆ ಮೇ ಬಿ ಇದೆಲ್ಲ ಶಾಪೆಲ್ಲ ಓಪನ್ ಆಗೋದು ಅನಿಸುತ್ತೆ. ಸೊ ಕೆಲವೊಂದು ಶಾಪ್ಗಳಲ್ಲಿ ಈ ಥರ ಎಲ್ಲ ಒಂದು ವುಡ್ಡಲ್ಲಿ ತೊಟ್ಲಾಗಿರ್ಬೋದು, ಪ್ರತಿಯೊಂದು ಬೈಕ್ ಎಲ್ಲದನ್ನು ಕೂಡ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ನನಗೆ ಆ ಥರ ಪುಟ್ಟು ಆಟ ಸಾಮಾನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ಆನ್ ದ ವೇ ಹೋಗ್ತಾ ಇಲ್ಲಿ ಮೈಸೂರು ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ಫುಲ್ ಮೈಸೂರೇ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ನೋಡ್ತಾ ನಿಮಗೂ ಕೂಡ ತೋರಿಸೋಣ ಅಂತ ಹಾಗೆ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆಲ್ಮೋಸ್ಟ್ ಇಡೀ ಮೈಸೂರು ಈ ಒಂದು ವ್ಯೂ ಅಲ್ಲಿ ಕವರ್ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾವು ಕೂಡ ನೋಡಿ ಖುಷಿ ಆಯಿತು. ಸೊ ಯಾರಾದರೂ ಮೈಸೂರು ಟ್ರಿಪ್ಗೆ ಅಂತ ಬಂದಾಗ ಸೊ ಈ ವ್ಯೂ ಪಾಯಿಂಟ್ನ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಇನ್ನೊಂದೇನೆಂದರೆ ತಾಯಿ ದರ್ಶನ ಮಾಡ್ಕೊಳೋದಕ್ಕೆ ಬಿಫೋರ್ 10 o'clock ಬಂದರೆ ಬೇಗ ಆಗುತ್ತೆ ದರ್ಶನ. ಸೊ ಆಫ್ಟರ್ 10 ತುಂಬಾ ಹೆವಿ ಕ್ರೌಡ್ ಆಗುತ್ತೆ. ಸೊ ಹಾಗಾಗಿ ದರ್ಶನ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬಿಫೋರ್ 10 ತುಂಬಾ
ಫ್ರೀಯಾಗಿರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಗೆಲ್ಲ ನೀವು ದರ್ಶನ ಮಾಡ್ಕೊಂಡು ಆಚೆ ಬರ್ಬೋದು. ಆನ್ ದ ವೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ವಿ. ಬಿಕಾಸ್ ಮೈಸೂರಲ್ಲಿ ನಾವು ಬುಕ್ ಮಾಡಿರುವಂಥ ಹೋಟೆಲ್ 2 o'clock ಚೆಕ್ ಇನ್ ಇತ್ತು. ಸೊ ಹಾಗಾಗಿ ಮೊದಲು ಪ್ಯಾಲೇಸ್ನ ನೋಡ್ಕೊಬರೋಣ ಅಂತ ಪ್ಯಾಲೇಸ್ ಕಡೆಗೆ ಬಂದ್ವಿ. ಇಷ್ಟೊಂದು ಮರಗಳಿದ್ರು ಕೂಡ ತುಂಬಾ ಬಿಸಿಲು ಅನಿಸ್ತಾ ಇತ್ತು. ಆ್ಯಂಡ್ ಇನ್ನೊಂದೇನೆಂದರೆ ವಶಿ ಮತ್ತು ಅಗಸ್ತ್ಯನ ಕರ್ಕೊಂಡು ಇದು ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು ನಾವು ಹೋಗ್ತಾ ಇರೋವಂಥದ್ದು. ವಶಿನ ಅಗಸ್ತ್ಯನ ಟ್ರಿಪ್ ಅಂತ ಎಲ್ಲೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಬಿಕಾಸ್ ಮಕ್ಕಳು ಚಿಕ್ಕವರಾಗಿದ್ದಾಗ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಟ್ರಿಪ್ ಅಂತ ಹೋದಾಗ. ಸೊ ಹಾಗಾಗಿ ವಶಿ ಹುಟ್ಟೋಕ್ಕಿಂತ ಮುಂಚೆ ಕಪಲ್ ಟ್ರಿಪ್ ಅಂತ ಸಿಂಗಾಪುರ್ ತನಕನೂ ಕೂಡ ನಾವು ಟ್ರಿಪ್ ಮಾಡಿದ್ದೀವಿ. ಬಟ್ ಮಕ್ಕಳು ಇಟ್ಕೊಂಡು ಟ್ರಿಪ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಕ್ರೇಜಿ ಅಂತ ಹೇಳ್ಬೋದು. ಸಖತ್ ಪೇಷನ್ಸ್ ಬೇಕಾಗತ್ತೆ. ಯಾಕಂದರೆ ಒಂದು ಜಾಗದಲ್ಲಿ ನಿಲ್ತಾ ಇರಲ್ಲ. ಸೊ ನಮ್ಮ ಇಡೀ ಈ ಮೈಸೂರು ಟ್ರಿಪ್ಪಲ್ಲಿ ನಾವು ಅಂದ್ಕೊಂಡಿದ್ದಷ್ಟೇ. ಸೊ ಮಕ್ಕಳು ಕರ್ಕೊಂಡು ಎಲ್ಲೂ ಹೋಗ್ಬಾರ್ದಪ್ಪ ಅಂತ. ಸೊ ಫಸ್ಟ್ ಡೇನೇ ಹೀಗೆ ಅಂತ ಇದ್ದೀನಿ ಅಂದ್ಕೋಬೇಡಿ. ಸೊ ಮುಂದೆ ನಿಮಗೆ ಗೊತ್ತಾಗತ್ತೆ ಸೊ ಯಾವ ರೀತಿ ಇರುತ್ತೆ ನಮ್ಮ ಟ್ರಿಪ್ ಅಂತ. ಸೊ ಅಗಸ್ತ್ಯ ನೋಡಿ ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇದ್ದಾನೆ. ಅವ್ನು ಹಿಡಿಯೋದ್ರಲ್ಲೇ ನಮ್ಮ ಅರ್ಧ ದಿನ ಹೋಯಿತು ಅಂತ ಹೇಳ್ಬೋದು. ಸೊ ಜಸ್ಟ್ ಒಂದು ಪಿಕ್ ತೊಗೊಳ್ತೀನಿ ಅಂದ್ರೂ ಕೂಡ ಮಕ್ಕಳು ಇರ್ತಾ ಇರಲಿಲ್ಲ. ಹೇಗೋ ಮಾಡಿ ಸರ್ಕಸ್ ಮಾಡಿ ಕೆಲವೊಂದು ಪಿಕ್ಸ್ನ ಕೂಡ ನಾನು ತೊಗೊಂಡೆ. ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ ನಾನು ಒಂದು ಲಾಸ್ಟ್ ವೀಡಿಯೋದಲ್ಲಿ. ತುಂಬ ಚೆನ್ನಾಗಿ ಪಿಕ್ಸ್ ಬರ್ತಾಯಿತ್ತು. ಫೋಟೋ ಯಾಕೆ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬ ಬಿಸಿಲಿತ್ತು ಆ್ಯಂಡ್ ಬ್ರೈಟಾಗಿ ಕಾಣ್ತಾ ಇತ್ತು. ಸೊ ಹಾಗಾಗಿ ಪ್ಯಾಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ಯಾಲೇಸಲ್ಲಿ ಏನೋ ಪ್ರೋಗ್ರಾಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಮೇ ಬಿ ಅವ್ರು ಸೆಟಪ್ ಮಾಡ್ತಾಯಿದ್ರು, ಇನ್ನೂ ಕೂಡ ಪ್ರೋಗ್ರೆಸ್ಸಲ್ಲಿತ್ತು ಆ ಸೆಟಪ್. ಸೊ ಹಾಗಾಗಿ ನಾವು ಹೋಗಿದ್ದು ಫ್ರೈಡೇ ಆ ಥರ ನಾವು ಹೋಗಿದ್ದು. ಸಂಡೇ ಏನೋ ಪ್ರೋಗ್ರಾಮ್ ಇತ್ತು ಅಂತ ಅವ್ರು ಸೆಟಪ್ ಮಾಡ್ತಾಯಿದ್ರು. ಎಷ್ಟೊಂದು ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಕೂಡ ನಿಲ್ಲೋದಕ್ಕಾಗ್ತಿರ್ಲಿಲ್ಲ. ಮಕ್ಕಳು ತುಂಬಾ ಬೇಗ ಟಯರ್ಡ್ ಆಗಿಬಿಟ್ರು. ಸೊ ಹಾಗಾಗಿ ಇದೊಂದು ಪ್ಯಾಲೇಸ್ ಒಂದು ರೌಂಡ್ ಹಾಕಿ ರೂಮಿಗೆ ಹೋಗ್ಬೇಡ ಅಂತ ಹೇಗೋ ಕನ್ವಿನ್ಸ್ ಮಾಡಿ ನಾನು ವಶಿಷ್ಠನ ಕರ್ಕೊಬಂದಿದ್ದಾಯಿತು. ನಾನು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ನೋಡಿದ್ದೀನಿ ಈ ಥರ ನೆಟ್ ಹಾಕಿರ್ತಾರೆ. ಬಿಕಾಸ್ ಪಾರಿವಾಳ ಇವಾಗ ಬಿಸಿಲಿಗೆ ಹೆದ್ರುಕೊಂಡು ಪಾಪ ಬಂದುಬಿಡತ್ತೆ. ಸೊ ಹಾಗಾಗಿ ಗಲೀಜು ಮಾಡತ್ತೆ ಅಂತ ಅವರು ಈ ಥರ ನೆಟ್ನ ಹಾಕಿರ್ತಾರೆ. ಸೊ ಹೇಗೋ ಎಂಟರ್ ಆದ್ವಿ, ಇನ್ಸೈಡ್ ಬಂದ್ವಿ ಪ್ಯಾಲೇಸ್ ಇನ್ಸೈಡ್. ಸೊ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೋ ಇಲ್ಲ ಅಂತ ಹೇಳಿದ್ರು. ದೆನ್ ಇನ್ನೊಬ್ಬರು ಸೆಕ್ಯೂರಿಟಿನ ಕೇಳಿದ್ದಕ್ಕೆ ಸೊ ಅಲೋ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ವಿಡಿಯೋನ ಆರಾಮಾಗಿ ಮಾಡಿಕೊಂಡೆ. ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ಪ್ಯಾಲೇಸ್ನ ಡೀಟೇಲಾಗಿ ನೋಡ್ತೀವಿ ಅಂದರೆ ಒಂದಿನೂ ಕೂಡ ಸಾಕಾಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪೇಂಟಿಂಗ್ಸ್ ಮೇನ್ ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಸೊ ಅವಾಗೆಲ್ಲ ಇವಾಗ ಮಷೀನಲ್ಲೆಲ್ಲ ಮಾಡ್ತಾರೆ. ಸೊ ಆ ಥರ ಮಷೀನ್ ಮತ್ತು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನೂ ಇರಲಿಲ್ಲ. ಯಾಕೋಶಿ ಟೈರ್ಡ್ ಆಯ್ತೋಶಿ? ಏನು ಬೇಕು? ನಿದ್ದೆ ಬರ್ತಿದ್ಯಾ? ಇವತ್ತು ಜರ್ನಿ ಮಾಡೋದು ಅಂತ ಬೆಳಗ್ಗೆ ಬೇಗ ಇಳಿಸಿದ್ದೆ ಮಕ್ಕಳನ್ನ. ಸೊ ಹಾಗಾಗಿ ವಶಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕೆಲವೊಂದು ಪೇಂಟಿಂಗ್ಸ್ನ ಕೂಡ ನೋಡ್ಬೋದು ಎಷ್ಟು ಕ್ಲಿಯರಾಗಿ. ಆ್ಯಂಡ್ ಇದೆಲ್ಲ ಮ್ಯಾನ್ಯುವಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಕ್ವೀನ್ ಅಲೆಕ್ಸಾಂಡ್ರಾ ಮತ್ತು ಇಲ್ಲಿ ಅಲೆಕ್ಸಾಂಡರ್ನು ಕೂಡ ನ್ಯೂ ಪೇಂಟ್ ಅಂತ ಹೇಳ್ಬೋದು. ಇದೆರಡು ನ್ಯೂ ಪೇಂಟ್ ಇವಾಗ ಅಡಿಷ್ನಲ್ ಮಾಡಿರೋವಂಥದ್ದು. ಕೆಲವೊಂದು ರಾಜಮನೆತನವ್ರದ್ದು ಪೇಂಟಿಂಗ್ಸ್ ಆಗಿರ್ಬೋದು, ಹಾಗೆಯೇ ಅವ್ರು ಯೂಸ್ ಮಾಡ್ತಾ ಇರೋದೆಲ್ಲದನ್ನೂ ಕೂಡ ಡಿಸ್ಪ್ಲೇ ಇಟ್ಟಿದ್ರು.
ನಾವು ಹೋಗಿ ಟೈಮಲ್ಲಿ ತುಂಬ ಜನ ಮಕ್ಕಳಿದ್ದು ಸ್ಕೂಲ್ ಟ್ರಿಪ್ ಅಂತ. ಸೊ ಅವ್ರ ಜೊತೆ ನಾವು ಕೂಡ ಒಂದು ಪ್ಯಾಲೇಸ್ನ ಒಂದು ರೌಂಡ್ ಹೊಡಿದ್ವಿ. ಆ ಮಕ್ಕಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಾ ಇತ್ತು. ಸೊ ನಮಗೂ ಕೂಡ ಈ ಥರ ಟ್ರಿಪ್ ಅಂತ ಮಾಡ್ತಾ ಇದ್ರು ವರ್ಷಕ್ಕೊಂದ್ಸತಿ ಅಲ್ವಾ, ಪ್ರತಿಯೊಂದು ಸ್ಕೂಲಲ್ಲೂ ಕೂಡ. ಸೊ ಮಕ್ಕಳನ್ನ ವರ್ಷಕ್ಕೊಂದ್ಸತಿ ವೆಕೇಶನ್ ಅಂತ ಸ್ಕೂಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಅದೆಷ್ಟು ಖುಷಿ ಕೊಡುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ, ಫ್ರೆಂಡ್ ಜೊತೆ ಹೋಗುವಂಥದ್ದು ನಿಜವಾಗ್ಲೂ ಕೂಡ ಮೆಮೊರಿ ಆಗಿ ಉಳಿಯುತ್ತೆ ಅಂತ ಹೇಳ್ಬೋದು ಪ್ರತಿಯೊಂದು ಮೂಮೆಂಟು ಕೂಡ. ಇಲ್ಲಿ ಬಂದಿರುವಂಥ ಸ್ಕೂಲ್ ಮಕ್ಕಳನ್ನ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ನನಗೆ ನನ್ನ ಕಾಲೇಜ್ ಡೇಸ್ದು ಮತ್ತು ಸ್ಕೂಲ್ ಡೇಸಲ್ಲಿ ನಾವು ಹೋಗಿರುವಂಥ ಒಂದು ಟ್ರಿಪ್ಗಳೆಲ್ಲ ನೆನಪು ಬರ್ತಾ ಇತ್ತು. ವಾವ್ ಅಲ್ವಾ, ಸೂಪರ್ 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 ಆಗಿದೆ ಅಲ್ಲ, ಸೂಪರ್ ಆಗಿದೆ. ಇದ್ರ ಮೇಲೆ ಚೇರ್ ಹಾಕ್ಬಿಟ್ಟು ದಸರಾದಲ್ಲಿ VIP ಜಾಗ. ಇಲ್ಲಿ ಕೆಲವೊಂದು ಡಿಸೈನ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ, ಬಿಕಾಸ್ ಕೆಲವೊಂದು ಆರ್ಟ್ನ ನಾವು ಝೂಮ್ ಮಾಡಿ ನೋಡಿದಾಗ್ಲೇ ಅದರಲ್ಲಿ ಎಷ್ಟು ಎಫರ್ಟ್ ಇದೆ ಅಂತ ಗೊತ್ತಾಗತ್ತೆ. ಸೊ ನಿಜವಾಗ್ಲೂ ಇಷ್ಟು ಮಾಡೋದಕ್ಕೆ, ಅದರಲ್ಲೂ ಮ್ಯಾನ್ಯುವಲಿ ಮಾಡೋದಕ್ಕೆ ಎಷ್ಟು ಎಫರ್ಟ್ ಆಗಿರ್ಬೋದು, ಎಷ್ಟು ಡೇಸ್ ತಗೊಂಡಿರ್ಬೋದು ಅಂತ ಜಸ್ಟ್ ಹಾಗೆ ನಾನು ಸಂದೀಪ್ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಮೈಸೂರು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಫ್ರೆಶ್ ಆಗುವಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ನಾವು ಕೂಡ ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಯಾವ ಟ್ರಿಪ್ಪಲ್ಲೂ ಕೂಡ ನಾವು ಇಷ್ಟು ಖುಷಿಯಾಗಿರಲಿಲ್ಲ. ಸೊ ಅಷ್ಟು ಫ್ಯಾಮಿಲಿ ಫುಲ್ ಬಂದು ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಮುಂದಿನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಯಾವೆಲ್ಲ ಪ್ಲೇಸಿಗೆಲ್ಲ ನಾವು ವಿಸಿಟ್ ಮಾಡಿದ್ವಿ ಅಂತ. ಕೆಲವು ದಿನಗಳಿಂದ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು. ದೆನ್ ಅಗಸ್ತ್ಯನ್ ಥೆರಪಿ ಕ್ಲಾಸಸ್ ಅಂತ ಫುಲ್ ಬ್ಯುಸಿ ಆಗ್ತಾ ಇದೆ. ಸೊ ಲೈಫ್ ಫುಲ್ಲು ತುಂಬಾ ಬ್ಯುಸಿ ಶೆಡ್ಯೂಲ್ ಅನಿಸ್ತಾ ಇತ್ತು. ಸೊ ಈ ಥರ ಚಿಕ್ಕದಾಗಿ ಬ್ರೇಕ್ ತೊಗೊಂಡಿರೋದ್ರಿಂದ ಇನ್ನೂ ಒಂಥರ ಮೈಂಡ್ ರಿಫ್ರೆಶಿಂಗ್ ಫೀಲ್ ಆಗ್ತಾ ಇದೆ. ಲೆಂತಿ ವೀಡಿಯೋದ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ಎಡಿಟಿಂಗ್ ಆ್ಯಂಡ್ ವಾಯ್ಸ್ ಓವರ್ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ದಿನದಿಂದ ಲೆಂತಿ ವೀಡಿಯೋಸ್ಗೆ ಬ್ರೇಕ್ ಹಾಕಿದ್ದೆ ಅಷ್ಟೇ. ಫುಲ್ ಅರಮನೆನ ರೌಂಡ್ ಮಾಡಿದ್ದಾಯ್ತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆದಷ್ಟು ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಕಾಣ್ತಾ ಇರುವಂಥದ್ದು ಮೈಸೂರು ದಸರಾ ಟೈಮಲ್ಲಿ ಎಲ್ಲ ಆನೆಗಳಿಗೂ ಕೂಡ ಹಾಕುವಂಥ ಆರ್ನಮೆಂಟ್ಸ್ನು ಕೂಡ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ರು. ಸೊ ಎಲ್ಲ ಕೂಡ ನೋಡ್ಕೊಂಡು ಪ್ಯಾಲೇಸ್ನ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಪ್ಯೂರ್ ಗಂಧದ ಕಡ್ಡಿ ಸಿಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸಂದೀಪ್ ಕೂಡ ಹೋಗಿ ಪರ್ಚೇಸ್ ಮಾಡೋದು ತುಂಬಾ ಚೆನ್ನಾಗಿದೆ, ಸ್ಮೆಲ್ ಮಾತ್ರ. ಸೊ ನೀವು ಯಾರಾದರೂ ಗಂಧದ ಕಡ್ಡಿನ ಇಷ್ಟಪಡೋರಾಗಿದ್ದರೆ ನಿಜವಾಗ್ಲೂ ಈ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿತ್ತು. ಸೊ ಹಾಗೆಯೇ ನಾವು ನಮ್ಮ ಹೋಟೆಲ್ಗೂ ಕೂಡ ಚೆಕ್ ಇನ್ ಆದ್ವಿ. ಸೊ ಮೈಸೂರಲ್ಲಿ ಸದರನ್ ಸ್ಟಾರ್ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ ವೀಕ್ ಬ್ಯಾಕ್. ಸೊ ತುಂಬ ಚೆನ್ನಾಗಿತ್ತು ಅದು ಕೂಡ. ಹೋಟೆಲ್ ರಿವ್ಯೂ ಕೂಡ ನಾನು ಮುಂದಿನ ಬ್ಲಾಗಲ್ಲಿ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರಲ್ಲಿ ನಾವು ಸ್ಟೇ ಆಗಿರುವಂಥ ಹೋಟೆಲ್ ಹೇಗಿದೆ ಆ್ಯಂಡ್ ರೂಮ್ ಟೂರ್ನ ಕೂಡ ನಾನು ಮಾಡಿಸ್ತೀನಿ. ಸೊ ಔಟ್ಸೈಡ್ ಮಾತ್ರ ಗಾರ್ಡನಿಂಗ್ ತುಂಬ ಚೆನ್ನಾಗಿತ್ತು, ಒಂದು ಕೂಲಿಂಗ್ ಆಗಿತ್ತು ಅಂತ ಹೇಳ್ಬೋದು. ಸೊ ಬಿಸಿಲಲ್ಲಿ ತುಂಬಾ ಟಯರ್ಡ್ ಆಗಿದ್ದಕ್ಕೂ ಈ ಒಂದು ಪ್ಲೇಸ್ ನೋಡೋದಕ್ಕೂ ತುಂಬಾ ಖುಷಿ ಆಯಿತು. ಹೋಟೆಲ್ ರೂಮಿಗೆ ಚೆಕ್ ಇನ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಪ್ರೋಸೆಸ್ ಇರತ್ತಲ್ವ, ಸೊ ಅದನ್ನು ಮುಗಿಸ್ತಾ ಇದ್ರು ಸಂದೀಪ್. ಅಂತ ಇದನ್ನ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು. ಸೊ ಫೈನಲಿ ನಾವು ಚೆಕ್ ಇನ್ ಆದ್ವಿ ರೂಮ್ಗೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅಂತ. ಆ್ಯಂಡ್ ಇಲ್ಲಿವರೆಗೂ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರಿನ ಬೆಸ್ಟ್ ಪ್ಲೇಸಸ್ ಜೊತೆ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್.